ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಕಸರತ್ತು ಮುಗಿತಾ ಇದ್ದಂತೆ ಬಂಡಾಯದ ಬಿಸಿ ಏರತೊಡಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಪಕ್ಷದ ಒಳಗಿರುವಂತಹ ಆಂತರಿಕ ಶತ್ರುಗಳೇ ನೇರ ಕಾರಣ ಅಂತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಈಗ ಮತ್ತೊಂದು ಹಂತದ ಮಹತ್ವದ ಸಭೆ ನಡೆಸಲಿರುವಂತಹ ಈ ಶಾಸಕರು ಮುಂದಿನ ದಿನಗಳಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ ಬಾಗಿಲು ತಟ್ಟೋದಕ್ಕೂ ನಿರ್ಧರಿಸಿದ್ದಾರೆ. ಇದರ ಬಗ್ಗೆ ಒಂದು ವಿಸ್ತೃತ ವರದಿ ಇದೆ, ನೋಡ್ಕೊಂಬನ್ನಿ. ಡಿಕೆಶಿ ಸಂಪುಟದಲ್ಲಿ ಹಿರಿಯ ಶಾಸಕರಿಗಿಲ್ಲ ಮಣೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ನಿಗಿನಿಗೆ. ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಪ್ರಮುಖ ಕಾಂಗ್ರೆಸ್ ನಾಯಕರು ಈಗ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕರಾದ ಎಂಸಿ ಸುಧಾಕರ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಕೆವೈ ನಂಜೇಗೌಡ ಹಾಗೂ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವು ನಾಯಕರು ಪಕ್ಷದ ಆಂತರಿಕ ರಾಜಕೀಯದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಹೌದು, ತಮಗೆ ಸಚಿವ ಸ್ಥಾನ ಸಿಗದಂತೆ ಮಾಡಲು ಪಕ್ಷದ ಒಳಗಿರುವ ಶತ್ರುಗಳೇ ತಂತ್ರ ಹೆಣೆದಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ತಮ್ಮ ಅಸಮಾಧಾನವನ್ನ ಶಮನಗೊಳಿಸಲು ತಕ್ಷಣವೇ ಸಭೆ ಸೇರುತ್ತಿದ್ದಾರೆ. ಸಚಿವ ಸ್ಥಾನ ಕಳೆದುಕೊಂಡಿರುವ ನಾಯಕರಷ್ಟೇ ಅಲ್ಲದೆ ಬೆಂಬಲಿತ ಶಾಸಕರು ಈ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ಹೆಜ್ಜೆಯ ಕುರಿತು ಚರ್ಚಿಸಲಿದ್ದಾರೆ. ನಮ್ಮ ಜಿಲ್ಲೆಯವರು ಯಾರು ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸತಕ್ಕಂಥವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡಕ್ಕಾಗಲ್ಲ, ಗೊತ್ತಿರೋ ವಿಚಾರಣೆ. ಈ ಸಭೆಯ ಬಳಿಕ ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದು ಯಾವ ಮಾನದಂಡದ ಆಧಾರದ ಮೇಲೆ ತಮ್ಮನ್ನ ಸಂಪುಟದಿಂದ ಹೊರಗಿಡಲಾಗಿದೆ ಎಂಬುದಕ್ಕೆ ಸ್ಪಷ್ಟನೆ ಕೋರಲಿದ್ದಾರೆ. ಹೈಕಮಾಂಡ್ ನೀಡುವ ಉತ್ತರ ಹಾಗೂ ನಿಲುವನ್ನು ಆಧರಿಸಿ ಮುಂದಿನ ಚುನಾವಣೆಯ ಸ್ಪರ್ಧೆ ಮತ್ತು ರಾಜಕೀಯ ಲೆಕ್ಕಾಚಾರಗಳನ್ನು ಅಂತಿಮಗೊಳಿಸಲು ಈ ನಾಯಕರು ಸಜ್ಜಾಗಿದ್ದಾರೆ. ನಾನು ಏನಾದ್ರು ಮಾತಾಡಿದ್ರೆ ಬೇರೆ ನಮ್ಮ ಸಹೋದ್ಯೋಗಿಗಳು ಬೇಜಾರು ಮಾಡ್ಕೊಳ್ತಾರೆ. ಈಗ ನಾನು ಎಲ್ಲಿ ಎಡುವುದೇ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದರಿಂದ ಪಕ್ಷ ನನಗೆ ಹೇಳಬೇಕಾಗತ್ತೆ, ನೀನು ಇಂಥ ಕಡೆ ತಪ್ಪು ಮಾಡಿದ್ಯಾ, ಇಂಥ ಕಾರಣದಿಂದ ನೀವು ಬೇರೆಯವರನ್ನ ಈಗ ಯಾರನ್ನ ತೆಗೆದುಕೊಂಡಿದ್ದಾರೆ ಹಿಂದಿನ ಸಂಪುಟದಲ್ಲಿ ಇದ್ದಂಥವ್ರನ್ನ, ಅವ್ರಿಗೇನು ಪ್ಲಸ್ ಪಾಯಿಂಟ್ಸ್, ನಂದೇನು ನೆಗೆಟಿವ್ಸ್, ನಾನೆಲ್ಲಿ ವಿಫಲ ಆದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ಮುಂದೆ ನಾನು ಅದನ್ನು ತಿದ್ದುಕೊಳ್ಳುವಂಥದಕ್ಕೆ ಸಾಧ್ಯ ಆಗುತ್ತೆ. ಸಚಿವ ಸಂಪುಟ ರಚನೆಯ ಬಳಿಕ ಶಮನವಾಗದ ಅಸಮಾಧಾನ ಈಗ ಬಹಿರಂಗ ಬಂಡಾಯದ ರೂಪವನ್ನ ಪಡೆದುಕೊಳ್ಳುತ್ತಿದ್ದು, ಹೈಕಮಾಂಡ್ ಈ ಶಾಸಕರ ಅಸಮಾಧಾನವನ್ನ ಹೇಗೆ ಶಮನಗೊಳಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.